ಹಾಯ್ ಆಫೀಸರ್ಸ್, ಹೇಗಿದ್ದೀರಿ ಪುಟ? ಸ್ನೇಹಿತರ, ಕ್ಯಾಲೆಂಡರ್ ಅಥವಾ ಪಂಚಾಂಗದ ಬಗ್ಗೆ ಚರ್ಚೆ ಮಾಡ್ತಾ ಇದ್ವಿ. ಒಂದು ವರ್ಷ, ಹೊಸ ವರ್ಷ ಏನದು? ಏನಿಲ್ಲ ಸರ್, ಸೆಲೆಬ್ರೇಟ್ ಮಾಡ್ಲಿಕ್ಕೆ ಒಂದು ಅವಕಾಶ, ಕೇಕ್ ತರ್ತೀವಿ ಸರ್, 4 ಜನ ಬರ್ತಾರ, ಎಲ್ಲರೂ ಭೇಟಕ್ಕಿವಿ, ಹಳ್ಳಿದನ್ನು ನೆನಪಿಸ್ಕೊತೀವಿ, ಹೊಸದನ್ನು ಕನಸು ಕಾಣ್ತೀವಿ. ಖಂಡಿತ ಅಲ್ಲ ಪುಟ. ಒಂದು ವರ್ಷ ಅಂತ ಹೇಳಿದ್ರೆ ಏನು ಕೊಡುತ್ತದೆ ನಮಗೆ? 365 ಹೊಸ ದಿನಗಳನ್ನು ಕೊಡುತ್ತದೆ. ಬರೀ ದಿನಗಳನ್ನಲ್ಲ ಪುಟ, 365 ಹೊಸ ಅವಕಾಶಗಳನ್ನು ಕೊಡ್ತದೆ. ನಿಮ್ಮ ಕನಸುಗಳನ್ನು ಬೆನ್ನಹತ್ತುವಂಥ 365 ಅಪಾರ್ಚುನಿಟೀಸ್. ಪ್ರತಿ ದಿನ ಒಂದು ಹೊಸ ಯುಗ. ದಿನಪೂರ್ತಿ ಕೆಲಸ ಮಾಡಿರ್ತೀವಿ, ಯಾರ ಜೊತೆ ಮಾತಾಡಿರ್ತೀವಿ, ಬೈದಾಡಿರ್ತೀವಿ, ಬೈಸ್ಕೊಂಡಿರ್ತೀವಿ, ಬಡಿಸ್ಕೊಂಡಿರ್ತೀವಿ, ಮನಸ್ಸಿಗೆ ನೋವು ಮಾಡ್ಕೊಂಡಿರ್ತೀವಿ, ದುಡ್ಡು ಕಳ್ಕೊಂಡಿರ್ತೀವಿ, ಎಲ್ಲೋ ಲಾಭ ಆಗಿರ್ತದೆ, ಏನೋ ನಷ್ಟ ಆಗಿರ್ತದೆ. ಒಂದು ಸಾರಿ ನಿದ್ದೆ ಮಾಡಿದ ತಕ್ಷಣದಲ್ಲಿ ಹೊಸ ಚೈತನ್ಯದ ಜೊತೆಗೆ ಹೊಸ ಮನುಷ್ಯನಾಗಿ, ಎಸ್ ಐ ಹ್ಯಾವ್ ನ್ಯೂ ಅಪಾರ್ಚುನಿಟಿ ಅಂತ ದಿನ ಶುರು ಮಾಡ್ತೀವಲ್ಲ, ಅದು ಹೊಸ ವರ್ಷ. ಆ ಹೊಸ ವರ್ಷದ ಆಚರಣೆ ಜನವರಿ 1 ಅಲ್ಲ, ಆ ಸಂಭ್ರಮಾಚರಣೆ ಅಲ್ಲ, ಅದು ಆಚರಣೆ ಅಲ್ಲ, ಆ ಸಂಭ್ರಮೋತ್ಸವ ಪ್ರತಿ ದಿನ, ಪ್ರತಿ ಕ್ಷಣ, ಅನುದಿನ ಅದು ನಮ್ಮ ಜೊತೆಗೇ ಇದ್ರೆ ಬಹುಶಃ ವಯಸ್ಸನ್ನೋದು ದಟ್ಸ್ ಎ ನಂಬರ್, ದಟ್ಸ್ ಆಲ್. ಹಾಗಾದ್ರೆ ಇಲ್ಲಿ ಸಾಮಾನ್ಯವಾಗಿ ಸಾಧಾರಣ ವರ್ಷಕ್ಕೂ ಅಧಿಕ ವರ್ಷಕ್ಕೂ ಒಬ್ಬ ಹೊಸ ದಿನ ಸೇರ್ಪಡೆ ಆಗ್ತದೆ. ಯೂಸ್ವಲಿ ಪ್ರತಿ ವರ್ಷ ಫೆಬ್ರವರಿ 28 ಆದ್ಮೇಲೆ ಮಾರ್ಚ್ 1 ಆದರೆ ಅಧಿಕ ವರ್ಷಗಳಲ್ಲಿ ಒಬ್ಬ ಹೊಸ ಮೆಂಬರ್ ಉಗಮ ಆಗ್ತದೆ. ಏನಿದು ಅಧಿಕ ವರ್ಷದ ಪರಿಕಲ್ಪನೆ? ಚರ್ಚೆ ಮಾಡೋಣ ಪುಟ, ಬನ್ನಿ. ಗ್ರೆಗೋರಿಯನ್ ಕ್ಯಾಲೆಂಡರ್ನ ಅತಿ ಮುಖ್ಯ ಗುಣಲಕ್ಷಣ ಏನು? ಗ್ರೆಗೋರಿಯನ್ ಕ್ಯಾಲೆಂಡರ್ ಬರೋಕ್ಕಿಂತ ಮುಂಚೆ ಏನು ರೋಮನ್ ಕ್ಯಾಲೆಂಡರ್ ಇತ್ತೋ ಅಲ್ಲಿ ವರ್ಷಗಳ ಕ್ಲಾಸಿಫಿಕೇಶನ್ ಇರಲಿಲ್ಲ. ಈಗ ನೀವು ಮನುಷ್ಯನಿಗೆ ಏನೇ ಕೊಡಿ, ಎಲ್ಲವನ್ನ ಗುಂಪು ಮಾಡ್ತಾನೆ ಮನುಷ್ಯ. ಇವತ್ತು ತನ್ನನ್ನು ತಾನೂ ಗುಂಪು ಮಾಡ್ಕೊಂಡಿದ್ದಾನೆ. ಮೇಲು ಕೀಳು, ಜಾತಿ, ಧರ್ಮ, ಮತ, ಭೇದ, ಜನಾಂಗ, ಹೀಗೆ 108 ಗುಂಪುಗಳನ್ನು ಮಾಡ್ಕೊಂಡಿದ್ದಾನೆ. ಆದರೆ ಒಂದು ವಿಶೇಷತೆ ಏನು ಅಂತ ಹೇಳಿದ್ರೆ, ಈ ಗುಂಪುಗಾರಿಕೆಯಲ್ಲಿ, ವಿಜ್ಞಾನದಲ್ಲಿ, ವೈಜ್ಞಾನಿಕವಾದ ಆವಿಷ್ಕಾರದಲ್ಲಿ ಗುಂಪು ಮಾಡುವಿಕೆ, ವರ್ಗೀಕರಣ, ಕ್ಲಾಸಿಫಿಕೇಶನ್ ಅದ್ಭುತವಾಗಿ ಮಾಡ್ತಾ ಇದ್ದಾನೆ. ಆ ಮಾದರಿಯ ಇಲ್ಲೊಂದು ವರ್ಗೀಕರಣವನ್ನ ನಾವು ನೋಡಿದ್ರೆ, ವರ್ಗೀಕರಣ ಯಾವುದು ಪುಟ? ಎಸ್, ಅದು ವರ್ಷಗಳ ವರ್ಗೀಕರಣ. ಐದರ್ ಇಟ್ಸ್ ಆರ್ಡಿನರಿ ಇಯರ್ ಆರ್ ಲೀಪ್ ಇಯರ್. ಲೀಪ್ ಅನ್ನೋ ಪದಾನೇ ಹೇಳುತ್ತದೆ. ವಾಟ್ ಡು ಯು ಮೀನ್ ಬೈ ದ ಟರ್ಮ್ ಕಾಲ್ಡ್ ಲೀಪ್? ಲೀಪ್ ಅಂದ್ರೆ ಎಕ್ಸ್ಟ್ರಾ ಅಂತ ಅರ್ಥ. ಎಕ್ಸ್ಟ್ರಾ. ಸೇ ಫಾರ್ ಎಕ್ಸಾಂಪಲ್, ಸಾಧಾರಣ ವರ್ಷದಲ್ಲಿ ಗರಿಷ್ಠ ಇಟ್ ಕಂಟೈನ್ಸ್ 365 ಡೇಸ್. ಯಾವುದೇ ಸಾಧಾರಣ ವರ್ಷದಲ್ಲಿ ಗರಿಷ್ಠ 365 ದಿನಗಳು ಇರ್ತವೆ, ಹೌದಾ? ಆದರೆ ಅಧಿಕ ವರ್ಷದಲ್ಲೇ ಗರಿಷ್ಠ 366 ದಿನಗಳು ಇರ್ತವೆ. ಈ 365 ದಿನಗಳನ್ನು 364 + 1 ಅಂತ ಬರಿತೀವಿ ನಾವು. ಏನಿದೆ 364? ಇದು 7ರಿಂದ ಭಾಗ ಹೋಗ್ತದೆ. 7ರಿಂದ ಭಾಗ ಹೊಂದಿದ್ರೆ 52 ಉತ್ತರ ಬರ್ತದೆ. ಅಂದ್ರೆ 52 ಪೂರ್ಣ ವಾರಗಳ ಜೊತೆ 1 ಎಕ್ಸ್ಟ್ರಾ ಬರ್ತದೆ. ಈ ಎಕ್ಸ್ಟ್ರಾ ಬಂದಿರೋದನ್ನೇ ಆಡ್ ಡೇ ಅಂತ ಕರಿತೀವಿ. ಆಡ್ ಅಂದ್ರೆ ಬೆಸ ಸಂಖ್ಯೆನೇ ಆಗಬೇಕಾಗಿಲ್ಲ. ಉದಾಹರಣೆಗೆ ಅಧಿಕ ವರ್ಷದಲ್ಲೇ 366 ಡೇಸ್ ಇರ್ತವೆ ಮ್ಯಾಕ್ಸಿಮಮ್. 364 7ರಿಂದ ಭಾಗ ಹೋಗ್ತದೆ, 52 ವಾರ. ಈ 2 ಎಕ್ಸ್ಟ್ರಾ ದಿನ ಉಳಿತಾವಲ್ಲ, ಈ 2 ಎಕ್ಸ್ಟ್ರಾ ದಿನಗಳನ್ನು ಆಡ್ ಡೇಸ್, ಕನ್ನಡದಲ್ಲಿ ವಿಷಮ ದಿನ ಅಂತ ಕರಿತೀವಿ. ಸರ್, ಆಡ್ ಅಂದರೆ ಬೆಸ ಆಗ್ತದೆ. ಈವನ್ ಆಡ್, ಆ ಆಡ್ ಬೇರೆ, ಕ್ಯಾಲೆಂಡರ್ನಲ್ಲಿರುವ ಈ ಆಡ್ ಬೇರೆ. ಈ ಆಡ್ನ ಅರ್ಥ ವಿಷಮ ದಿನಗಳ ಸಂಖ್ಯೆ. ಅಂದ್ರೆ 7ರ ಗುಂಪುಗಳನ್ನು ಹೊರತುಪಡಿಸಿ ಎಕ್ಸ್ಟ್ರಾ ಉಳಿತೈತಲ್ರಿ. ಈಗ ಹೆಂಗಂದ್ರೆ, ಆಟ ಆಡ್ಬೇಕಾರೆ ದೊಡ್ಡವರೆಲ್ಲ ಸೇರಿ ಆಟ ಆಡ್ತಿರ್ತೀವಿ. ಮನ್ಯಾಗ ತಮ್ಮ ತಂಗಿ ಯಾರ ಜಾಯ್ನ್ ಆಕಾರ, ಅವನ ಆಟಕ್ಕೆ ಕರ್ಕೊಳಕ್ಕೆ ಒಲ್ಲೆ ಅಂತೀವಿ ನಾವು. ಯಾಕಂದ್ರೆ ನಮಗೆ ಬೇಕಾಗಿರೋ ಈ ಕ್ರಿಕೆಟ್ 11 ಮಂದಿ 2 ಟೀಮ್ ರೆಡಿ ಆಗಿಬಿಟ್ಟಿರ್ತಾವೆ. ಅವ ಎಕ್ಸ್ಟ್ರಾ ಬರ್ತಾನೆ. ಅವ ನೀನು ಕರ್ಕೊಳ್ಳೋದಿಲ್ಲ ಹೋಗಂತ ಕೂಡಲೇ ಮನ್ಯಾಗ ಹೋಗಿ ಅಜ್ಜಿ ಅಪ್ಪ ಅವಾಗ ಚಟ ಹೇಳ್ತಾನ. ಅವ್ರು ಬೈತಾರೆ, ಅವನು ಕರ್ಕೊಂಡು ಆಟ ಆಡಂತೇಳಿ. ಇರ್ಲಿ ತಗೋ, ಹೋಳು ಉಪ್ಪಿನಕಾಯಿ ಅಂತೀವಲ್ರಿ, ಹಂಗೆ ಹೋಳು ಉಪ್ಪಿನಕಾಯಿ ಇದ್ದಂಗೆ ಎಕ್ಸ್ಟ್ರಾ ಪ್ಲೇಯರ್ ಇದ್ದಂಗೆ ಅವರನ್ನ ಆಡ್ ಅಂತ ಕರಿತೀವಿ. ಇನ್ನು ಸಾಧಾರಣ ವರ್ಷದೊಳಗೆ ಫೆಬ್ರವರಿ ತಿಂಗಳದಾಗಿರೋ ತಾರೀಕು ಯಾವ್ದು ರೀ? 28 ರೀ. ಅಧಿಕ ವರ್ಷದಾಗ ಫೆಬ್ರವರಿ ತಿಂಗಳದಾಗ 28 ಜೊತೆ ಒಂದು ಎಕ್ಸ್ಟ್ರಾ ತಾರೀಕು ಇರ್ತದೆ ರೀ, 29 ರೀ. ಅರ್ಥ ಏನಂದ್ರೆ, ಯಾರೆಲ್ಲ ಫೆಬ್ರವರಿ 29 ಕೊಡ್ತಾರಲ್ರಿ, ಅವ್ರು 4 ವರ್ಷಕ್ಕೊಮ್ಮೆ ಬರ್ತ್ಡೇ ಮಾಡ್ಕೊಳ್ಳೋದ್ರಿ. ಇನ್ನು ಉಳಿದ ತಾರೀಕಿನಾಗ ಯಾವಾಗ ಹುಟ್ಟರೂ ವರ್ಷಕ್ಕೆ ಒಂದ್ಸಲ ಬರ್ತ್ಡೇ ಸೆಲೆಬ್ರೇಷನ್ ಆಗಿ ಹೋಗ್ತತಿ. ಸರಿ, ಹಾಗಾರ ರೈಟ್ ನಾವು ಇದು ಬೇಸಿಕ್ ಡಿಫರೆನ್ಸ್ ಆತ್ರಿ.
ಈಗಾಗಲೇ ಕಳೆದ ವಿಡಿಯೋಗಳಲ್ಲಿ ನೋಡಿದರೆ ನೀವು ಕ್ವಶನ್ಸ್ ಎಷ್ಟು ಲಾಜಿಕಲಿ ಫ್ರೇಮ್ ಆಗ್ಯಾವ ಅಂಥೇಳಿ ಬರೀ ಚೆಕ್ ಮಾಡೋಣ ಅಂತ. ಈ ಅಧಿಕ ವರ್ಷವನ್ನು ಗುರುತಿಸುವ ಕ್ರಮ ಇದನ್ನು ನಾವೆಲ್ಲರೂ ಸ್ಕೂಲ್ಸ್ನಾಗ ಕಲಿತೀವಿ, ಬಟ್ ಅರ್ಧಂಬರ್ಧ ಕಲಿತೀವಿ. ಈಗ ಪೂರ್ಣ ಕಲ್ತ್ಕೊಂಡ, ಯಾಕಂದ್ರೆ ಎಕ್ಸಾಮಿಗೆ ಕ್ವಶನ್ಸ್ ಹಂಗೆ ಬಂದಾವ್ರಿ. ಏನು ಸಾಧಾರಣ ವರ್ಷಕ್ಕೂ ಅಧಿಕ ವರ್ಷಕ್ಕೂ ವ್ಯತ್ಯಾಸ? ಏನಿಲ್ಲ ಸರ, ಸಾಧಾರಣ ವರ್ಷದಾಗ 365 ಇರ್ತಾವ್ರೆ, ಅಧಿಕ ವರ್ಷದಾಗ 366 ಇರ್ತಾವ. ಸರಿ ಅಪ್ಪಿ, ಅದನ್ನು ಕಂಡು ಹಿಡಿಯೋದು ಹೆಂಗೆ? ಏನಿಲ್ಲ ಸರ್, ಅದು 4 ಭಾಗ ಹೊಂದಿರೋ ಅಧಿಕ ವರ್ಷ, ಇಲ್ಲಂದ್ರೆ ಸಾಧಾರಣ ರೀ. ಎಸ್, ನೀವೇನು ಕಲ್ತಿರ್ಲಪ್ಪಿ, ಇದು ತಪ್ಪಲ್ಲ, ಬಟ್ ಇದು ಭಾಗಶಃ ಆಗೈತಿ. ಇದನ್ನು ಕಂಪ್ಲೀಟ್ ಮಾಡೋ ಪ್ರಯತ್ನ ಈ ವಿಡಿಯೋದಾಗ ಮಾಡೋಣಂತ. ಯಾವತ್ತು 4ರಿಂದ ಭಾಗ ಹೋಗ್ಲಿಲ್ಲ ಅಂದ್ರೆ ಅದು ಸಾಧಾರಣ ವರ್ಷ, ಇದು ಕರೆಕ್ಟ್ ಐತ್ರಿ. ಆದ್ರೆ ಬರೀ 4ರಿಂದ ಭಾಗ ಹೋಗ್ಕತ್ತೆ ಅನ್ನೋ ಕಾರಣಕ್ಕೆ ಅದಕ್ಕೆ ಅಧಿಕ ಅನ್ನಕ್ಕೆ ಬರುವಲ್ರಿ. ಯಾವಾಗ ಒಂದು ವೇಳೆ ಶತಮಾನದ ವರ್ಷಗಳು, ಏನಂಗಂದ್ರೆ ಸೆಂಟೇನಿಯಲ್ ಇಯರ್ಸ್, every centennial year or any number that ends with 2 zeros must be divisible by 4, but we cannot declare it as a leap year until and unless it is being divisible by 400. ಫಾರ್ ಎಕ್ಸಾಂಪಲ್ ಒಂದು ಉದಾಹರಣೆ ಕೊಡ್ತೀನಿ ನಾನು ನಿಮಗೆ. ಏನಂತ ಹೇಳಿ, ಈಗ ಉದಾಹರಣೆಗೆ ನಮಗೆ 2080 ರೀ. ಈ ಸಂಖ್ಯೆ 4ರಲ್ಲಿ ಭಾಗ ಹೋಗತ್ತನ್ರಿ. ಎಸ್, ಇಟ್ ಈಸ್ ಅ ಲೀಪ್ ಇಯರ್. 4ರಲ್ಲಿ ಭಾಗ ಹೋಗತ್ರಿ, ಅಧಿಕ ವರ್ಷ. +4 +4 +4 +4 +4 so on and so forth. 4 ವರ್ಷಕ್ಕೆ ಒಂದ್ಸಲ ಬರ್ತದೆ ಅಂತ ಹೇಳಿರಲ್ಲ ಸರ್ ನೀವು. ಇವು ಒಟ್ಟು ಅಧಿಕ ವರ್ಷಗಳು. ಲೀಪ್ ಇಯರ್, ಲೀಪ್ ಇಯರ್, ಲೀಪ್ ಇಯರ್, ಲೀಪ್ ಇಯರ್. ಬಟ್ ಆದ್ರೆ ಇದು ಲೀಪ್ ಇಯರ್ ಅಲ್ಲ, ದಿಸ್ ಈಸ್ ಆರ್ಡಿನರಿ ಇಯರ್. ಸರ್ 4ರಲ್ಲಿ ಭಾಗ ಹೋಗತ್ರಿ, ಅದು ಕನ್ಫರ್ಮ್ ರೀ. ಚೆಕ್ ಮಾಡೋಣ. ಫಸ್ಟ್ ನೀವು ಹೇಳ್ದಂಗೆ ಚೆಕ್ ಮಾಡ್ತೀನಿ. ಹೆಂಗೆ? 2100 ಇಟ್ ಈಸ್ ಡಿವಿಸಿಬಲ್ ಬೈ 4. 4 5 20 ಶೇಷ 1 0 ತೊಗೊಂಡ್ವಿ. 4 2s 8, ರಿಮೈಂಡರ್ ಇಸ್ 2, ಮತ್ತೆ 0 ತಗೋತೀವಿ. 4 5s 20, 0 ಬಂತು. ಸರ್ ನಾವು ಹೇಳಿರ್ಲಿಲ್ರ ಅದು 4ರಲ್ಲಿ ಭಾಗ ಹೋಗ್ತೈತಿ. ಅಪ್ಪಿ ನಾನು 4ರಲ್ಲಿ ಭಾಗ ಹೋಗುದಿಲ್ಲ ಅಂತ ಹೇಳತ್ತಿಲ್ಲ. ಹೌದು, 4ರಲ್ಲಿ ಭಾಗ ಹೋಗ್ತೈತಿ, ಬಟ್ 4ರಲ್ಲಿ ಭಾಗ ಹೋಗ್ತೈತಿ ಅನ್ನೋ ಒಂದೇ ಕಾರಣಕ್ಕೆ ವಿ ಕೆನಾಟ್ ಡಿಕ್ಲೇರ್ ಇಟ್ ಆಸ್ ಅ ಲೀಪ್ ಇಯರ್. ಯಾಕೆ ಸರ್ ಇದು ಅಧಿಕ ವರ್ಷ ಅಲ್ಲ? ಯಾಕಂದ್ರೆ ಅಧಿಕ ವರ್ಷದಾಗಪ್ಪಿ ಇಟ್ ಮಸ್ಟ್ ಕಂಟೈನ್ 366 ಡೇಸ್ ಅಪ್ಪ, ಫಸ್ಟ್ ಕ್ಯಾರೆಕ್ಟರ್. ಸೆಕೆಂಡ್ ಒನ್ ಏನು ಹೇಳ್ತದ್ರಿ, ಇಟ್ ಮಸ್ಟ್ ಹ್ಯಾವ್ ಟು ಹ್ಯಾವ್ 29th ಫೆಬ್ರವರಿ, 29 ಫೆಬ್ರವರಿ ಇರ್ಬೇಕಲ್ರಿ. ಸರ ನೀವೇನೋ ಬೇರೆನೇ ಹೇಳತ್ತೀರಿ, ಅದಕ್ಕೆ ಸಾಕ್ಷಿ ಏನ್ರಿ? ಏನು ನೀವು ಹೇಳಿದ್ದನ್ನೆಲ್ಲ ನಂಬಕ್ಕನ್ನ? ವಾಟ್ ಈಸ್ ದಿ ಪ್ರೂಫ್ ಔಟ್ ಆಫ್ ದಿಸ್? ಈಗ ಒಂದ್ಸಲ ಪ್ರೂಫ್ ಚೆಕ್ ಮಾಡೋಣ. ನಿಮ್ಮೆಲ್ಲರ ಮೊಬೈಲ್ನಾಗ ಯು ಮೇಕ್ ಹ್ಯಾವ್ ದ ಕ್ಯಾಲೆಂಡರ್ ಆಫ್ 2100. 2100 ಕ್ಯಾಲೆಂಡರ್ ಇರಬಹುದು ತಮ್ಮ ಕಡೆಗೆ, ಹೌದಾ? ಒಂದು ಸಲ ಚೆಕ್ ಮಾಡ್ಕೊಂಬೋಣಪ್ಪ. ದ ಕ್ಯಾಲೆಂಡರ್ ಆಫ್ 2100 ಲಕ್ಷ ಕೊಡ್ರ ಪುಟೇಲೆ ಇಲ್ಲಿ ಕ್ಯಾಲೆಂಡರ್ ಆಫ್ 2100 ಡಿಸ್ಪ್ಲೇ ಮಾಡಿವ್ರಿ ನಾವು, ಹೌದ್ರಪ್ಪ? ಎಸ್, 2100 2100ನೇ ಸಾಲಿನ ಕ್ಯಾಲೆಂಡರ್ ರೀ. ಇದ್ರೊಳಗೆ ದ ಮಂತ್ ಆಫ್ ಫೆಬ್ರವರಿ ಇಟ್ ಎಂಡ್ಸ್ ವಿತ್ ಓನ್ಲಿ 28 ಡೇಸ್. ಇಸ್ ದಿಸ್ ಕಾನ್ಸೆಬಲ್? ಕಾಣಕತ್ರಪ್ಪ ನೋಡ್ರಿ, ಇಲ್ಲಿ ಫೆಬ್ರವರಿ ತಿಂಗಳು 28ಕ್ಕೆ ಎಂಡ್ ಆಗೈತ್ರಿ. 29 ಇಲ್ಲಲ್ಲ. ಮತ್ತು 29 ಇಲ್ಲಂದ್ರೆ ಎಕ್ಸ್ಟ್ರಾ ದಿನ ಇಲ್ಲಲ್ರಿ. ಎಕ್ಸ್ಟ್ರಾ ದಿನ ಇಲ್ಲಂದ್ರೆ 366 ಇಲ್ಲಲ್ರಿ. 366 ಇಲ್ಲಂದ್ರೆ ಅದು ಅಧಿಕ ಅಲ್ಲ. ಮತ್ತು ಅದು ಅಧಿಕ ಅಲ್ಲ ಅಂತಂದ್ರೆ ಅದು ಸಾಧಾರಣ ವರ್ಷ ಅನ್ನೋದ್ರ ಬಗ್ಗೆ ಡೌಟ್ ಇಲ್ಲಲ್ರಿ ಅಪ್ಪ ನಮಗೆ. ಎಸ್, ಹಂಗಂದ್ರೆ ಈಗ ಹೇಳ್ರಿ, 2100 ಸಾಧಾರಣ ಅನ್ಬೋದ್ರ? ತಡ್ರಿ ಸರ್, ನಾವು ಇನ್ನೊಮ್ಮೆ ಚೆಕ್ ಮಾಡ್ತೀವಿ. ನೀವು ಬೇಕಾದ್ರೆ ವಿಡಿಯೋ ಪಾಸ್ ಮಾಡಿ ಇನ್ನೊಮ್ಮೆ ಚೆಕ್ ಮಾಡಿ ಬೌನ್ಸ್ ಬ್ಯಾಕ್ ನೋಡೋಣಂತ. ಸರ್ ಹಂಗಾರೆ ಮತ್ತು ಪ್ರತಿ 4 ವರ್ಷಕ್ಕೆ ಒಂದು ಸಲ ಅಧಿಕ ಬರ್ತತಿ, ಬಟ್ ಯಾವಾಗಲೂ ಅಲ್ಲ. ಈಗ 2096 2104ಕ್ಕೆ ಡಿಫರೆನ್ಸ್ 8 ವರ್ಷ ರೀ. ಹಂಗಂದ್ರೆ ಪ್ರಶ್ನೆ ಏನು ಕೇಳ್ಯಾರಿ ಕಾನ್ಸೆಪ್ಟ್ ಮೇಲೆ ನೋಡ್ರೆ, ಪ್ರಶ್ನೆ ಹೆಂಗೆ ಲಾಜಿಕಲಿ ಫಾರ್ಮ್ ಆಕತಿ ಅಂದ್ರೆ, ಯಾವುದೇ 2 ಅನುಕ್ರಮ ಅಧಿಕ ವರ್ಷಗಳ ಮಧ್ಯದ ಗರಿಷ್ಠ ಅಂತರ, the maximum difference between any 2 sequential leap years is
8 ಇಯರ್ಸ್, ಇಟ್ ಈಸ್ ನಾಟ್ 4 ಇಯರ್ಸ್. ಸರಿನಾ? ಒಂದು ವೇಳೆ 2096ರಾಗ ಫೆಬ್ರವರಿ 29ಕ್ಕೆ ಬರ್ತ್ಡೇ ಆಚರಣೆ ಮಾಡಿದ್ರೆ ಮುಂದಿನ ಬರ್ತ್ಡೇ 4 ಅಲ್ರಿ 8 ವರ್ಷ ಆದ್ಮೇಲೆ ಬರ್ತತ್ರಿ. 2104ಕ್ಕೆ ಬರ್ತೈತಿ. ದಿಸ್ ಇಸ್ ದಿ ಬೇಸಿಕ್ ಕಾನ್ಸೆಪ್ಟ್ ಆಫ್ ಲೀಪ್ ಆ್ಯಂಡ್ ಆರ್ಡಿನರಿ ಇಯರ್. ಈಗ ಇದಕ್ಕೆ ಸಂಬಂಧಪಟ್ಟಂಗೆ ಕ್ವಶನ್ಸ್ ಹೆಂಗೆ ಫಾರ್ಮ್ ಆಗ್ಯಾವ ನೋಡೋಣ್ರ. ಟೈಪ್ಸ್ ಆಫ್ ಇಯರ್ಸ್ ನೋಡತ್ತೀವಿ ನಾವು. ಸೆಂಟೇನಿಯಲ್ ಇಯರ್ಸ್, ಶತಮಾನದ ವರ್ಷಗಳು, ಬರೀ 4ರಲ್ಲೇ ಅಲ್ಲ 400ರಲ್ಲೇ ಭಾಗ ಆಗ್ಬೇಕ್ರಿ. ಸರ್ ಆ ವಿವರ ಹೇಳಲೇ ಇಲ್ಲಲ್ಲ ನೀವು ನೋಡ್ರ. ಈಗ 2100 ರೀ, ಇದು 4ರಲ್ಲೇ ಭಾಗ ಹೋಗತ್ರಿ, 400ರಲ್ಲೇ ಭಾಗ ಹೋಗೋದಿಲ್ಲ. ಚೆಕ್ ಮಾಡಿರ್ಬೇಕಾರೆ 2100, 405 2000, ಶೇಷ ಎಷ್ಟು ಉಳಿತ್ರಿ? ಇಟ್ಸ್ ನಾಟ್ ಡಿವಿಸಿಬಲ್ ಬೈ 400. ಹಂಗಾರೆ ಸರ್ 400ರಿಂದ ಭಾಗ ಹೋಗುವಂಥ ಶತಮಾನದ ವರ್ಷಗಳು 1600, 2000, 400, 800, 1200, so on and so forth. ಸರ್ ಹಂಗಾರೆ ನಿಮ್ಮ ಪ್ರಕಾರ ಇವ್ರ ಟ್ರೂ ಲೀಪ್ ಆದರ್ರಿ. ಮತ್ತು ಆರ್ಡಿನರಿ ಒಳಗೆ ಯಾರ್ಯಾರನ್ನ ಸೇರ್ಸವ್ರು ನೀವು? ಎಸ್, 1700, 1800, 1900 4ರಲ್ಲೇ ಭಾಗ ಹೋಕ್ಕವ, ಅದ್ರ 400ರಲ್ಲೇ ಭಾಗ ಹೋಗೋದಿಲ್ಲ ರೀ. 2100, 2200, 2300, these are divisible by 4 but not divisible by 400 because they end with 2 zeros. As they end with 2 zeros, they are the centennial years, and any centennial year cannot be declared as a leap year until and unless the year is divisible by 400. Likewise, 2500, 2600, 2700, 2900, 3000, 3100, 3300, 3400, 3500, 3700, 3800, 3900. ಇವಿಷ್ಟು ವರ್ಷ, all of them are ordinary years in every. These are the leap years. ಕಾನ್ಸೆಪ್ಟ್ ಫಾಲೋ ಆಗತ್ತತ್ರಿ ಪೇ? ಇಲ್ಲಿ ತನಕ ಕ್ಲಿಯರ್ ಐತ್ರಿ? ಈಗ ಇದಕ್ಕೆ ಸಂಬಂಧಪಟ್ಟಂಗೆ ಕ್ವಶನ್ ನೋಡ್ರ ನಾವು. ಲೆಟ್ಸ್ ಬಿಗಿನ್, ಲೆಟ್ಸ್ ಸ್ಟಾರ್ಟ್. ವಿಚ್ ಇಯರ್ ಹ್ಯಾಸ್ 366 ಡೇಸ್? ಒಂದೇ ಪ್ರಶ್ನೆನ ಬಂತು ನೋಡ್ರಿ ಲಾಟ್ರಿ. ಅವರ ಇದ್ರಾಗ 366 ದಿನಗಳನ್ನು ಹೊಂದಿರೋ ವರ್ಷ ಯಾವುದು? 2 0 ಇದ್ರೂ ಅಟ್ಟು 4ರಲ್ಲೇ ಭಾಗ ಹೋಕ್ಕವ್ರಿ. ಆದ್ರೆ 400ರಿಂದ ಭಾಗ ಹೋಗೋದಿಲ್ಲ. ನಾಟ್ ಡಿವಿಸಿಬಲ್ ಬೈ 400. 400 3s are 1200. Then it must be a leap year. ಹಂಗಾರೆ ಆನ್ಸರ್ ಇಸ್ 1200. 400ರಿಂದ ಭಾಗ ಹೋಗತ್ರಿ ಶತಮಾನದ ವರ್ಷ. Then how many days are there in a leap year? ಅಧಿಕ ವರ್ಷದಾಗ ಒಟ್ಟ 8 ದಿವಸ ಇರ್ತಾವ. ಒಂದಿನ ಎಕ್ಸ್ಟ್ರಾ ಇರ್ತತಿ. ಸಾಧಾರಣ ಆದ್ರೆ 365 ದಿನ ಇರ್ತಾವ. ಸರಿನಾ? ದೆನ್ ಕಮ್ಸ್ ಅಧಿಕ ವರ್ಷ ಡ್ಯಾಶ್ ಅನ್ನು ಹೊಂದೈತಿ. ಏನಿರ್ತದೆ ಅಧಿಕ ವರ್ಷದಾಗ? 365 ದಿನ ಅಂತೂ ಇರೋದಿಲ್ರ, 364 ಇರೋದಿಲ್ರಿ. ಇನ್ನು 52ನ್ನ 7ರಲ್ಲೇ ಗುಣಿಸಿದ್ರೆ 364 ಆತ್ರಿ. ಅದಕ್ಕೆ 3 ಕೂಡಿಸಿರ 367 ಆತ್ರಿ. ಜಗತ್ನ್ಯಾಗ ಗ್ರೆಗೋರಿಯನ್ ಕ್ಯಾಲೆಂಡರ್ ಯಾವುದೇ ವರ್ಷದಾಗೂ 367 ಇಲ್ರಿ. 52ನ್ನ 7ರಲ್ಲೇ ಗುಣಿಸಿರ 364, 2 ದಿವಸ ಎಕ್ಸ್ಟ್ರಾ ರೀ, ಹೋಳು ಪಿನಕಾಯಿ ರೀ, ವಿಷಮ ದಿನ ರೀ, ಆಡ್ ಡೇಸ್ ರೀ, ಅಟ್ಟು ಕೂಡ್ಸಿರ ನಮ್ಮ ಆನ್ಸರ್ ಬತ್ತಲ್ರಿ. ಆನ್ಸರ್ ಇಸ್ ಚಾಯ್ಸ್ ಸಿ. ಎನಿ ಲೀಪ್ ಇಯರ್ ಕಂಟೈನ್ಸ್ 52 ವೀಕ್ಸ್ ಅಂಡ್ 2 ಆಡ್ ಡೇಸ್. ದೆನ್ ಇವುಗಳಲ್ಲಿ ಅಧಿಕ ವರ್ಷ ಯಾವುದು? ಮತ್ತೆ ಬಂತು ನೋಡ್ರಿ ಕ್ವಶನ್. ನಾಟ್ ಡಿವಿಸಿಬಲ್ ಬೈ 400, ನಾಟ್ ಡಿವಿಸಿಬಲ್ ಬೈ 400, ಡಿವಿಸಿಬಲ್ ಬೈ 400. ಇಟ್ ಮಸ್ಟ್ ಬಿ ಅ ಲೀಪ್ ಇಯರ್. ಸರಿ ಐತ್ರ? ದೆನ್ ವಾಟ್ ನೆಕ್ಸ್ಟ್? ಮಜಾ ನೋಡ್ರಿ. ஒரு ವ್ಯಕ್ತಿ ಫೆಬ್ರವರಿ 29ನೇ ತಾರೀಕಿಗೆ ಜನಿಸ್ಯಾರ. ಒಂದು ವೇಳೆ 1920ರಾಗ ತಮ್ಮ 6ನೇ ಲೀಪ್ ಇಯರ್ ಬರ್ತ್ಡೇ ಆಚರಣೆ ಮಾಡಕತ್ರ, ಆ ವ್ಯಕ್ತಿ ಯಾವ ವರ್ಷ ಹುಟ್ಟ್ಯಾರ? A person was born on 29th of February. In the year 1920, he celebrated his 6th leap year birthday. It's not only birthday, but it's 6th leap year birthday. Find the year in which he was born. Quite interesting question. Adra? But so, bari. Laksh kodri. So, 29th of February. Let's check it.
29 ಫೆಬ್ರವರಿ. ಲುಕ್ ಅಟ್ ದಿಸ್. 4 6 then comes. ಒಬ್ಬ ವ್ಯಕ್ತಿ ಹುಟ್ಟಿದ ತಕ್ಷಣ ಅಂತೂ ಬರ್ತ್ಡೇ ಸೆಲೆಬ್ರೇಟ್ ಮಾಡೋದಿಲ್ರಿ. ಈಗ ಒಂದು ಮಗು ಹುಟ್ಟಿದ ಕೂಡಲೇ ಮೊದಲೇಕಾಗೋದು ನಾಮಕರಣ ರೀ. 1 ವರ್ಷ ಆದ್ಮೇಲೆ ಬರ್ತ್ಡೇ ಸೆಲೆಬ್ರೇಷನ್ ಆಕತ್ರಿ, ಇಸಂಟ್ ಇಟ್? ಹಾಗಾರ ಇದನ್ನ ದ ಬರ್ತ್ ಟೈಮ್ ಅಂತ ತಗೊಂಡ್ರಿ, ಆ ವ್ಯಕ್ತಿ ಅಥವಾ ಆ ಮಗು ಜನಿಸಿರೋದು. ಇನ್ನು ಇದೊಂದು ಸ್ಪೆಷಲ್ ಚೈಲ್ಡ್ ಇದು. ಯಾಕೆ ಹೇಳ್ರಿ? 29 ಫೆಬ್ರವರಿಗೆ ಹುಟ್ಟಿದ್ದಕ್ಕೆ ಇದ್ರ ಬರ್ತ್ಡೇ ರೀ 4 ವರ್ಷಕ್ಕೊಮ್ಮೆ ಬರ್ತದ್ರಿ. ಇದು ಫಸ್ಟ್ ಬರ್ತ್ಡೇ ರೀ, ಸೆಕೆಂಡ್ ರೀ, ಥರ್ಡ್ ರೀ, ಫೋರ್ತ್ ರೀ, ಫಿಫ್ತ್ ರೀ, ಸಿಕ್ಸ್ತ್ ರೀ. ಇಸ್ ಇಟ್ ಕರೆಕ್ಟ್? ಇಲ್ಲಿ ಒಂದು ಎಕ್ಸೆಪ್ಷನ್ ಬರ್ತದ್ರಿ. ಭಾಳ ಲಕ್ಷ ಕೊಟ್ಕೊಡ್ರೆ ಭಾಳ ಮಸ್ತ್ ಐತಿ, ಮಜಾ ಐತಿ ಕ್ವಶನ್ ಇದು. ಲುಕ್ ಇನ್ ಟು ದಿಸ್. ಅವ್ರು ಏನು ಹೇಳ್ತಾರ್ರಿ, 1920ರಾಗ 6ನೇ ಬರ್ತ್ಡೇ ಸೆಲೆಬ್ರೇಟ್ ಮಾಡ್ಕೊಂಡತ್ರಿ. ಸರಿ, ಹಾಗಾರ ಇನ್ ದಿಸ್ ಕೇಸ್ ಇಟ್ಸ್ 1920 ಮೈನಸ್ 4 ಮೈನಸ್ 4 ಮೈನಸ್ 4 ಮೈನಸ್ 4 ಮೈನಸ್ 4 ರೀ, ಮೈನಸ್ 4. ಇಷ್ಟು ಮಾಹಿತಿ ಸರಿ ಐತೇನ್ರಿ? ಆರ್ ಯು ಫಾಲೋವಿಂಗ್? ಕರೆಕ್ಟ್ ಐತಿ ಸರ. ಮೈನಸ್ 4 ಈ ಪ್ರಕಾರ 1896 29 ಫೆಬ್ರವರಿಗೆ ಮಗುವಿನ ಬರ್ತ್ ಆಗೈತಿ. ಬಟ್ ಅಪಿ 1900ನೇ ಇಸ್ವಿ ಒಳಗೆ ಫೆಬ್ರವರಿ 29 ಬರ್ಬೇಕಂದ್ರೆ ಇದು ಅಧಿಕ ವರ್ಷ ಆಗಿರ್ಬೇಕಲ್ರಿ. ಸರ್, ಇದು ಶತಮಾನದ ವರ್ಷ 4ರಲ್ಲಿ ಅಂತೂ ಭಾಗ ಹೋಗತ್ರ, ಅದನ್ನ ಅಷ್ಟ ನೋಡೋದಿಲ್ಲ ನಾವು. 400ರಲ್ಲಿ ಭಾಗ ಹೋಗ್ಬೇಕಿದ್ರೆ 400ರಲ್ಲಿ ಭಾಗ ಹೋಗೋದಿಲ್ಲ ಅಂದ್ರೆ ಅಲ್ಲಿ 29 ಫೆಬ್ರವರಿ ಬರೋದಲ್ಲ. ಬಂದಿಲ್ಲ ಅಂದ್ರೆ ಬರ್ತ್ಡೇ ಆಚರಿಸಿಲ್ಲ. ಹಂಗಾರೆ ಇಲ್ಲಿ ಬರ್ತ್ಡೇ ಆಚರಿಸಿಲ್ಲ ಅಂದಮೇಲೆ 1896ರಾಗ 1ನೇ ಬರ್ತ್ಡೇ ಬಂದತ್ರಿ. ಸರಿನಾ? ಅದಾದ ಕೂಡಲೇ ರೀ ಇದಕ್ಕಿಂತ 4 ವರ್ಷ ಹಿಂದ್ರಿ 1892ಕ್ಕೆ ಹುಟ್ಟಿದ್ರಿ ಚೈಲ್ಡ್. ಕ್ವಶನ್ಸ್ ಹೆಂಗೆ ಫಾರ್ಮ್ ಆಗ್ಯಾವ, ನಾವು ಹೆಂಗೆ ನೋಡತ್ತೀವಿ, ಹೆಂಗೆ ಓದಾತೀವಿ. ಆನ್ಸರ್ ಈಸ್ 1892. ಹೌ ಬ್ಯೂಟಿಫುಲಿ ದೇ ಹ್ಯಾವ್ ಡಿಸೈನ್ ದ ಕ್ವಶನ್. ಈ ಮೊದಲಿಂದ IAS, KS, ಬ್ಯಾಂಕಿಂಗ್, LIC, GIC, NICL, EPF, RRB, ಡಿಫೆನ್ಸ್, FCAT ಎಲ್ಲ ಕ್ವಶನ್ಸ್ ತೊಗೊಂಡಿವ್ರಿ. ನೀವು ಬೇಕಾದ ವಿಡಿಯೋ ನೋಡ್ರಿ, ವಿಕಿಪೀಡಿಯಾ ನೋಡ್ರಿ, ಯೂಟ್ಯೂಬ್ ನೋಡ್ರಿ, ಗೂಗಲ್ ನೋಡ್ರಿ, ಯಾವುದರ ಕೋಚಿಂಗ್ ಸೆಂಟರ್ ನೋಟ್ಸ್ ನೋಡ್ರಿ. ನಾವು ಹೇಳೋದು ನಿಮಗೆ ಬೇಕಾದ್ರೆ ಅನಿಸ್ಬೋದಪ್ಪೇ. ಆ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ ಪ್ಯಾಟರ್ನ್ ಪರ್ಫೆಕ್ಟ್ ಫಾಲೋ ಮಾಡಿವಿ. ಬರೀ ಕ್ಯಾಲೆಂಡರ್ ಮೇಲೆ ವಿ ಹ್ಯಾವ್ ಡನ್ ದೀಸ್ ಮೆನಿ ನಂಬರ್ ಆಫ್. ನಮ್ಮಲ್ಲಿ ನೀವು ಸೈನ್ಸ್ ಕ್ಲಾಸ್ ನೋಡತ್ತೀರಿ, ಎಂಡೋಕ್ರೈನ್ ಗ್ಲ್ಯಾಂಡ್ ಎಷ್ಟು ಅವರ್ಸ್ ಆತರ, ಇನ್ನೂ ಮುಗಿದಿಲ್ಲ, ಇನ್ನೂ ಐತಿ. ಮತ್ತು ನಿಮಗೆ ಮಲ್ಟಿಪಲ್ ಚಾಯ್ಸ್ ಬೇರೆ ಬಿಡಿಸ್ಬೇಕ್ರೆ ನಾವು ಕ್ವಶನ್ಸ್ ಹೆಂಗೆ ತೊಗೊಂಡಿವಿ ಅಂದ್ರೆ ಒಮ್ಮೆ ಇಲ್ಲಿ ಪಾಠ ಕಲಿತ್ರಪ್ಪೇ ನೀವು ವಾಪಸ್ ಮತ್ತೆ ರಿವಿಷನ್ನಿಗೆ ಟೈಮ್ ಕೊಡೋ ಅಗತ್ಯಿಲ್ಲ. ಎಕ್ಸ್ಟ್ರಾ ಏನಾರು ಪುಸ್ತಕ ತೊಗೋಬೇಕಾದಂತ ಏನೂ ನಾವು ಎಷ್ಟು ಹೇಳೇವಿ, ಏನು ಬಿಡ್ತೇವೆ ಆ ಕ್ವಶನ್ಸನ್ನು ಪ್ರಾಕ್ಟೀಸ್ ಮಾಡಿದ್ರೆ ಮ್ಯಾಕ್ಸಿಮಮ್ ಕಲೆಕ್ಷನ್ ಆಫ್ ಕ್ವಶನ್ಸ್ ಇಲ್ಲೇ ಸಿಕ್ಬಿಡುತ್ತೆ ನಿಮಗೆ. ನೀವು ಹೊರಗಡೆ ಎಲ್ಲೂ ಹುಡುಕಾಡುವಂತಾಗತ್ತೆ ಬರುವುದಿಲ್ಲ. ಎಕ್ಸ್ಪ್ಲನೇಷನ್ ಫಾಲೋ ಆತನ್ರಿ. ಎಸ್, ನೆಕ್ಸ್ಟ್ ಕ್ವಶನ್ ನೋಡ್ರಿ. ಹಿಯರ್ ವಿ ಹ್ಯಾವ್ 2020ರಾಗ ತಮ್ಮ 6ನೇ ಬರ್ತ್ಡೇ ಸೆಲೆಬ್ರೇಟ್ ಮಾಡ್ಯಾರ ಅಲ್ಲ ಇವ್ರ. ಮತ್ತೆ ಕ್ವಶನ್ ರಿಪೀಟ್ ಆತ್ರ. ಇವ್ರು ನಟ್ಟು ಬದಲಾವಣೆ ಮಾಡ್ಯಾರ ಬಂತಲ್ರಿ, ಹೌದಿಲ್ರಿ? ಲುಕ್ ಇನ್ ಟು ದಿಸ್. ತೋರಿ 2020 ರೇ 6ನೇ ಬರ್ತ್ಡೇ ರೀ. ತೋರಿ 2020 -4 -4 -4 -4 -4 -4 ಇದಂತೂ ಅಧಿಕ ವರ್ಷ, ಯಾಕಂದ್ರೆ 400ರಲ್ಲಿ ಭಾಗ ಹೋಗ್ತೈತಿ. ಹಂಗಾರೆ ಆ ಮಗುವಿನ ಜನ್ಮ ಆಗಿದ್ದು 1996. ಇಲ್ಲೇನು 92 ಏನು ಬೇಕಾಗಿಲ್ಲಲ್ರಿ. ಎಸ್, ಯಾಕಂದ್ರೆ 2000 ಅನ್ನೋದು ಅಲ್ಲೇ 1900 ಅನ್ನೋದು ಅಧಿಕ ವರ್ಷ ಆಗಿರಲಿಲ್ಲ. ಬಟ್ 2000 ಅಧಿಕ ವರ್ಷ ಆಗೈತಲ್ರಿ. ಆನ್ಸರ್ ಈಸ್ 1996. ಬರೀ ಸಾಧಾರಣ ವರ್ಷ ಅಧಿಕ ವರ್ಷಗಳ ಮೇಲೆ ಎಷ್ಟು ಚಂದ ಆಟ ಆಡಿಸ್ಯಾರ ನೋಡ್ರಿ ಅವರು. ಸಾಮಾನ್ಯ ಅಥವಾ ಸಾಧಾರಣ ವರ್ಷದಲ್ಲಿ 53 ಬಾರಿ ಲಭ್ಯವಿರುವ ಎಷ್ಟು ದಿನಗಳದವ? ಈಗ ಸಾಧಾರಣ ವರ್ಷ ಅಂದ್ರೆ 365 ದಿನ ರೇ. 365ನ್ನ ಹಿಂಗೆ ಬರ್ಕೋತೀವ್ರೆ, ಒಂದಿನ ಎಕ್ಸ್ಟ್ರಾ ಇರ್ತೈತ್ರಿ. ಈ 364ನ್ನ 52 ವಾರ ಪ್ಲಸ್ 1 ದಿನ ರೀ. ಹಂಗಾರೆ 52 ವಾರ ಅಂದ್ರೆ
ರವಿವಾರ 52 ಸಲ, ಸೋಮವಾರ 52 ಸಲ, ಮಂಗಳವಾರ 52 ಸಲ, ಬುಧವಾರ 52 ಸಲ, ಪ್ರತಿ ವಾರದ ದಿನ ಒಟ್ಟ ಎಷ್ಟು ಸಲ ಬರ್ತತ್ರಿ ನಮಗೆ? 52 ಸಲ ಬರ್ತದ್ರಿ. ಆಮ್ ಐ ರೈಟ್? ಇಷ್ಟತ್ತು ಕ್ಲಿಯರ್ ಐತ್ರಿ ಅಪ್ಪ? ಐತದಲ್ರಿ? ಸರಿ. ಇನ್ನು ಎಲ್ಲ ದಿನ 52 ಸಲ ಅಟ್ಟ ಬಂದಾವ್ರಿ. ಆದ್ರೆ ಒಂದು ದಿನ ಇಲ್ಲಿ 52 ಸಲ ಬರೋದ್ರ ಜೊತೆ ಒಂದು ಸಲ ಎಕ್ಸ್ಟ್ರಾ ಬರ್ತಲ್ರಿ, 53 ಸಲ ಬರ್ತದ್ರಿ. ಹಂಗಾರೆ 53 ಸಲ ಬರು ಅಂಥವು ಎಷ್ಟು ದಿವ್ಸದವ್ರಿ? ಸಾಧಾರಣ ವರ್ಷ ಇದ್ದಿದ್ದಕ್ಕೆ 1 ದಿವ್ಸದವ್ರಿ. ಅಧಿಕ ವರ್ಷ ಇದ್ದಿದ್ರೆ 2 ದಿವಸ ಇರ್ತಿದ್ರಿ. ಇನ್ ಎನಿ ಆರ್ಡಿನರಿ ಇಯರ್ 1 weekday will appear 53 times in a year. But in case of leap year, 2 days will appear 53 times. ಸರಿನೇ? ಈ ಕಾನ್ಸೆಪ್ಟ್ ಫಾಲೋ ಆಗತ್ತತ್ರ? ನೋಡ್ರಿ, ನೇಚರ್ ಆಫ್ ಕ್ಯಾಲೆಂಡರ್ನ ಹೆಂಗೆಲ್ಲ ಅರ್ಥ ಮಾಡ್ಕೊಳ್ಳುವಂಥ ಅಗತ್ಯ ಐತಿ. ಟೈಪ್ಸ್ ಆಫ್ ಇಯರ್ಸನ್ನು ಆರ್ಡಿನರಿ ಮತ್ತು ಲೀಪ್ ಇಯರ್. 365 ಇದ್ರೆ ಸಾಧಾರಣರೇ, 366 ಇದ್ರೆ ಅಲ್ಲಿಗೆ ಮುಗಿಲಿಲ್ಲಪ್ಪಿ ಲೆಕ್ಕ. ಅಲ್ಲಿಂದ ಲೆಕ್ಕ ಶುರು ಆಕತಿ. ಮುಂದಿನ ಪ್ರಶ್ನೆ ರೀ, ಹೌ ಮೆನಿ ಸಚ್ ಡೇಸ್ ಆರ್ ದೇರ್ ಇನ್ ದ ಲೀಪ್ ಇಯರ್ ವಿಚ್ ಆಕರ್ 53 ಟೈಮ್ಸ್? ನೋಡ್ರಿ, ಮಾತಾಡತ್ತೀವಿ, ನಮ್ಮ ಬಾಯನ್ನ ಮಾತನ್ನ ಕಸ್ಕೊಂಡ್ಬಿಡ್ತು. ಅದೇ ಪ್ರಶ್ನೆ ಬಂತ್ರಿ, ಎಷ್ಟು ಸಲ ಬರ್ತಾವ್ರಿ? 2 ದಿವಸ 53 ಸಲ ಬರ್ತಾವ. ಸಾಧಾರಣ ಆಗಿದ್ರೆ ಒಂದೇ ದಿನ 53 ಸಲ ಬರ್ತೈತ್ರಿ. ನೆಕ್ಸ್ಟ್ ಕ್ವಶನ್ ರೀ, ಫೆಬ್ರವರಿ ತಿಂಗಳದಾಗ 29ನೇ ತಾರೀಕನ್ನು ಹೊಂದಿಲ್ಲ ಅಂದ್ರ ಇಟ್ ಮಸ್ಟ್ ಬಿ ಅನ್ ಆರ್ಡಿನರಿ ಇಯರ್. ಅದು ಸಾಧಾರಣ ವರ್ಷ ಆಗಿರ್ಬೇಕ್ರಿ. ಆರ್ಡಿನರಿ ಇಯರ್ ಅಂದ್ರ ಡಿವಿಸಿಬಲ್ ಬೈ 400, ಲೀಪ್ ಇಯರ್ ಡಿವಿಸಿಬಲ್ ಬೈ 4, ಡಿವಿಸಿಬಲ್ ಬೈ 4, ನಾಟ್ ಡಿವಿಸಿಬಲ್ ಬೈ 4, ಆರ್ಡಿನರಿ ಇಯರ್. ಡೌಟ್ ಇದ್ರೆ ಚೆಕ್ ಮಾಡಿ ನೋಡ್ಬೋದ್ರಿ. 1966 4 ಭಾಗ ಹೋಗುದಿಲ್ರಿ. ನೋಡ್ರಿ, ಬಿಡಿಸ್ತಾ ನೋಡ್ಬೇಕಾರೆ 1966, 4 4s, 4 9s, 4 1s. ಶೇಷ ಉಳಿತಂದ್ರೆ ಈ ಸಂಖ್ಯೆ ಪೂರ್ಣ ಭಾಗ ಹೋಗುದಿಲ್ಲ. ಭಾಗ ಹೋಗುದಿಲ್ಲ ಅಂದ್ರೆ ಇಟ್ ಮಸ್ಟ್ ಬಿ ಅನ್ ಆರ್ಡಿನರಿ ಇಯರ್. ಆರ್ಡಿನರಿ ಇಯರ್ ಅಂದ್ರೆ ಅಲ್ಲಿ ಫೆಬ್ರವರಿ 29 ಇರುವುದಿಲ್ಲ, 28 ದಿನ ಅಟ್ಟ ಇರ್ತಾವು ಅಂತ ಅರ್ಥ. ಆರ್ ಯು ಫಾಲೋವಿಂಗ್ ಪುಟ? ಎಸ್. ವಾಟ್ ನೆಕ್ಸ್ಟ್? ಮ್ಯಾಕ್ಸಿಮಮ್ ಗ್ಯಾಪ್ ಬಿಟ್ವೀನ್ ಎನಿ ಟು ಕಾನ್ಸಿಕ್ಯೂಟಿವ್ ಲೀಪ್ ಇಯರ್ಸ್. ಆ್ಯಕ್ಚುಲಿ ಈ ಕ್ವಶನ್ ಆರ್ ಗ್ರೂಪ್ ಡಿ ಕೇಳಿದ್ರಿ 2018-19ರಾಗ. ಯಾವುದೇ ಎರಡು ಸತತ, ಅನುಕ್ರಮ, ಕ್ರಮಾನುಗತ, ಕ್ರೊನೊಲಾಜಿಕಲ್ ಅಧಿಕ ವರ್ಷಗಳ ಮಧ್ಯದ ಗರಿಷ್ಠ ಅಂತರ, ಬರೀ ಅಂತರ ಅಲ್ರಿ, ಅಂತರ 4 ವರ್ಷಕ್ಕೊಮ್ಮೆ ಇರ್ತೈತಿ ಗೊತ್ತೈತಿ, ಬಟ್ ಗರಿಷ್ಠ ಅಂತರ ಯಾವ್ದು ಎಕ್ಸಾಂಪಲ್ ಬೈತಲ್ರಿ? ಯಾವ್ದು ಹೇಳ್ರಿ? ಈಗ 2096, 2100, 2104, 2108, 2112, 2092, 4 ವರ್ಷದ ಅಂತರ ಐತ್ರಿ. ಆದ್ರೆ ಇದು ಅಧಿಕ ವರ್ಷ ಅಲ್ಲಲ್ರಿ. ಇಲ್ಲಿ ಅಂತರ 4, 4, 4. ಬಟ್ ಇವು ಎರಡುದ್ರ ನಡುವೆ ಅಧಿಕ ವರ್ಷನ ಬರುದಿಲ್ಲ ಅಂದಾಗ ಇಲ್ಲಿನ ಅಂತರ ಎಟ್ಟೈತ್ರಿ? That's what they have asked. The maximum difference between any two consecutive leap years is 8 years. With this beautiful example, already the question asked with various dimensions. ಈ ಸಲ ಪ್ರಶ್ನೆ ಮಾತು ನೋಡ್ರಿ. ಈ ಪ್ರಶ್ನೆ ಯಾವ ಎಕ್ಸಾಮಿಗೆ ಕೇಳ್ಯಾರ ಅಂತ ಹೇಳಿದ್ರೆ ನಿಮಗೆ ನಗು ಬರ್ತತಿ. ಮೊದಲೇಕ ಕ್ವಶನ್ ನೋಡೇ ಹೆದರ್ಕೊಂಡಿವಿ. ಬಟ್ ಆ ಎಕ್ಸಾಮ್ ಕ್ವಶನ್ ಅಂತೀರಿ, ನವೋದಯ ಸೈನಿಕ್ ಸ್ಕೂಲ್ ಎಂಟ್ರನ್ಸ್ ಎಕ್ಸಾಮಿಗೆ ಕೇಳಿರೋ ಪ್ರಶ್ನೆ ರೀ. ಅಂದ್ರೆ 5-6ನೇ ತರಗತಿ ಮಕ್ಕಳಿಗೆ ಕೇಳ್ಯಾರಿ ಕ್ವಶನ್. ಹೌ ಅಬೌಟ್ ಅಸ್? ಹೌದು, ಈ ಪ್ರಶ್ನೆ ಆಮೇಲೆ MBA ಎಕ್ಸಾಮ್ ಬಂದತಿ, ರೈಲ್ವೇಸಿಗೆ ಮತ್ತೆ, ಅದು ಬೇರೆ ವಿಷಯ. ಆದ್ರೆ 5-6ನೇ ತರಗತಿ ಮಕ್ಕಳಿಗೆ ಹೆಂಗೆ ಕ್ವಶನ್ ಕೇಳ್ಬಿಟ್ರ ಅವ್ರು. ಹಂಗಂದ್ರೆ ಈ 100 ಒಳಗೆ ಹೌ ಮೆನಿ ಟೋಟಲ್ ಡೇಸ್ ಆರ್ ದೇರ್? ಮೊದಲೇಕ ಪ್ರತಿ ವರ್ಷ ಆರ್ಡಿನರಿ ಇಯರ್ ಅಂತ ಅನ್ಕೊಂಡ್ರ ಮಲ್ಟಿಪ್ಲೈಡ್ ಬೈ 365 ಒಟ್ಟು 36,500 ದಿನ ಇರ್ತವೆ. ಸರ್ ಅವು ಕಂಟಿನ್ಯೂಯಸ್ ಇದ್ರೆ ಎಲ್ಲ ಆರ್ಡಿನರಿ ಯಾಕೆ ಇರ್ತಾವ್ರಿ? ನಡಕ್ಕೆ ಲೀಪನು ಇರ್ತಾವ್ರಿ. ಹಂಗಾರೆ ಇದ್ರಾಗ ಎಷ್ಟು ಲೀಪ್ ಇಯರ್ಸ್ ಅದಾವ? ಫಾರ್ ಎಕ್ಸಾಂಪಲ್, ವೆನ್ ದ ನಂಬರ್ 100 ಈಸ್ ಡಿವೈಡೆಡ್ ಬೈ 4 ವಿ ಗೆಟ್ 25. ಸರ್ ಇದ್ರಾಗ 25 ಅಧಿಕ ವರ್ಷಗಳದಾವ್ರಿ. ಇರುವುದಿಲ್ಲ. ದೇ ವೋಂಟ್ ಕಂಟೇನ್ 25 ಲೀಪ್ ಇಯರ್ಸ್, ದೇ ಕಂಟೇನ್ ಓನ್ಲಿ 24. ಯಾಕೆ ಹೇಳ್ರಿ? ಒಂದು 100 ಅನ್ನೋ ಸಂಖ್ಯೆ 4ರಲ್ಲೇ ಭಾಗ ಹೊಂದಿರ್ನೂ ಕೂಡ ಅದು ಶತಮಾನದ ವರ್ಷ ರೀ. 400ರಲ್ಲೇ ಭಾಗ ಹೋಗುದಿಲ್ಲ. ಹಂಗಾರೆ ಅದು ಅಧಿಕ ಅಲ್ಲ. ಹಂಗಾರೆ ಇಟ್ಸ್ ನಾಟ್ 25, ಇಟ್ಸ್ -1, 24 ಡೇಸ್, ಸಾರಿ 24 ಇಯರ್ಸ್.
ಹಂಗಂದ್ರೆ ಸಾಧಾರಣ ವರ್ಷದಾಗ 365 ರೀ. ಅಧಿಕ ವರ್ಷಕ್ಕೆ ಒಂದು ಎಕ್ಸ್ಟ್ರಾ ದಿನ ಇರ್ಬೇಕಲ್ರಿ. ಅಂಥವು ಎಷ್ಟು ವರ್ಷ ಅದಾವ್ರಿ? 24 ರೀ. ಮತ್ತು 24ಕ್ಕೆ 24 ದಿನ ಎಕ್ಸ್ಟ್ರಾ ಆ್ಯಡ್ ಆಗ್ಬೇಕಲ್ರಿ. ಸೊ 36,524 days is the total number of days among 100 years. ಎಸ್ ಪುಟ ಕ್ಯಾಲ್ಕುಲೇಷನ್ ಫಾಲೋ ಆಗತ್ತೆ ನೋಡ್ರಿ. ಟೈಪ್ಸ್ ಆಫ್ ಇಯರ್ಸ್ ಸಾಧಾರಣ ಮತ್ತು ಅಧಿಕದ ಲೆಕ್ಕ ಹೆಂಗೈತೆ ನೋಡ್ರಿ, ಎಷ್ಟು ಮಜಾ ಐತೆ. ಹೌ ಅಬೌಟ್ 200? ಸರ 200 ರೀ ಇಂಟು 365 ರೀ, 73,000 ಡೌಟ ಇಲ್ಲ. ಬಟ್ ಮೊದಲ 100 ವರ್ಷಗಳಲ್ಲಿ 24 ಅಧಿಕ ವರ್ಷ, ಆಮೇಲೆ 200 ವರ್ಷಗಳಲ್ಲಿ ಇದು ಡಬಲ್ ಆದ್ರೆ ಅದು ಡಬಲ್ ಆಕತ್ರಿ. 48 ಅಧಿಕ ವರ್ಷಗಳಿಗೆ 48 ದಿನ ಎಕ್ಸ್ಟ್ರಾ ರೀ. ಸೊ 73,048. ಯಾಕಂದ್ರೆ 200 ಕೂಡ 400ರಿಂದ ಭಾಗ ಹೋಗೋದಿಲ್ಲ ರೀ. ಎಸ್, ಇದೇ ಮಾದರಿಯ ಮುಂದಿನ ಪ್ರಶ್ನೆ ಪುಟ. ಹೌ ಮೆನಿ ಟೋಟಲ್ ಡೇಸ್ ಆರ್ ದೇರ್ ಇನ್ 167 years? ಮಜಾ ನೋಡ್ರಿ. ಮೊದಲೇಕ ಈ 167ನ 365 ಗುಣಿಸ್ತೀವ್ರಾ, ಯು ಗೆಟ್ ಎ ನಂಬರ್. ಕ್ಯಾಲ್ಕುಲೇಟ್ ನೀವು ಮಾಡ್ಬೇಕು, ನಾ ಕ್ಯಾಲ್ಕುಲೇಟ್ ಮಾಡೋದಿಲ್ಲ ಈ ಸಲ. ಇನ್ನು 167 4 ಭಾಗಿಸಿರ ಎಷ್ಟು ಬರ್ತತಿ? 41 ಬರ್ತತಿ. ಬಟ್ ಈ 167 100 ಅನ್ನೋ ಸಂಖ್ಯೆ 4 ಭಾಗ ಹೋಗತ್ ವಿನಃ 400 ಅಲ್ಲ. ಇದು ಒಂದು ಶತಮಾನದ ವರ್ಷ, ಇದು ಅಧಿಕ ಅಲ್ಲ, ಅಂದ್ರೆ ಸಾಧಾರಣ. ಅದೊಂದು ಮೈನಸ್ ಆಗ್ಬೇಕಲ್ರಿ. ಈ 40 ಇದಕ್ಕೆ ಎಕ್ಸ್ಟ್ರಾ ಕೂಡಿಸ್ಕೋಬೇಕು. 2 ಕೂಡಿಸಿ ಉತ್ತರ ಎಷ್ಟು ಬರ್ತದೆ ಅದ ಉತ್ತರ ರೀ. ಎಸ್, ಬಿಡಿಸುಂಡ್ರ ಒಂದರ ಲೆಕ್ಕ ನೀವು ಬಿಡಿಸ್ರು ಯಪ್ಪ. 72 75 ರೀ, 5 21 26 36 62 69 6 18 24 6 30 3 + 3 6 60,955. ಇದಕ್ಕೆ 40 ಕೂಡಿಸಿದ್ರೆ 60,995 ರೀ ಐತಲ್ರಿ. ನೀವು ಕ್ಯಾಲ್ಕುಲೇಟ್ ಮಾಡ್ಕೊಡ್ರಿ, ಆಮೇಲೆ ಮೆಥಡ್ ಅಂತೂ ಹೇಳಿ ನಾ ನಿಮಗೆ. ಎಸ್, ಸರಿ. ಹಂಗಾರೆ ವಾಟ್ ನೆಕ್ಸ್ಟ್? 30ನೇ ತಾರೀಕು 200 ವರ್ಷಗಳಲ್ಲಿ ಎಷ್ಟು ಸಲ ಬರ್ತತಿ? ಹೌ ಬ್ಯೂಟಿಫುಲ್ ಇದೆ, ಹ್ಯಾವ್ ಎಲಾಬ್ರೇಟೆಡ್ ದ ಕ್ವಶನ್. ಈಗ ಜನವರಿ, ಫೆಬ್ರವರಿ, ಮಾರ್ಚ್ ಅವನ್ನೆಲ್ಲ ನೋಡ್ರೆ ಪ್ರತಿ ತಿಂಗಳದಾಗೂ 30ನೇ ತಾರೀಕು ಇರ್ತತಿ. ಫೆಬ್ರವರಿ 1 ಇರುವುದಿಲ್ಲ, ಹೌದಿಲ್ಲ ಹೇಳ್ರಿ? ವರ್ಷದಾಗ 12 ತಿಂಗಳು ಇರ್ತಾವೆ, ಅದ್ರಾಗ 11 ತಿಂಗಳು 30ನೇ ತಾರೀಕು ಬಂದತಿ. ಹಂಗಂದ್ರೆ 200 ವರ್ಷಗಳಲ್ಲಿ 11 ಸಲ, ಪ್ರತಿ ವರ್ಷಕ್ಕೆ ಒಟ್ಟ 2200 ಸಲ ರೀ 30ನೇ ತಾರೀಕು ಬರ್ತದೆ ರೀ. ಇಸ್ ಇಟ್ ರೈಟ್? ಅವರು ಕ್ವಶನ್ಸನ್ನು ಎಷ್ಟು ಚಂದ ಡಿಸೈನ್ ಮಾಡ್ಯಾರ ನೋಡ್ರಿ. 31 ಎಷ್ಟು ಸಲ ಬರ್ತತಿ ಚೆಕ್ ಮಾಡೋಣ್ರಿ. 31ನ್ನು ಒಳಗೊಂಡಿರುವಂಥ ತಿಂಗಳು ರೀ ಜನವರಿ ರೇ, ಫೆಬ್ರವರಿ ಬರೋದಿಲ್ಲ, ಮಾರ್ಚ್, ಏಪ್ರಿಲ್ ಬರೋದಿಲ್ಲ, ಮೇ, ಜೂನ್ ಬರೋದಿಲ್ಲ. ಆದ್ರೆ ಜುಲೈ ಮತ್ತು ಆಗಸ್ಟ್ ಎರಡೂ ಬರ್ತಾವ್ರಿ. ಸೆಪ್ಟೆಂಬರ್ ಬರೋದಿಲ್ಲ, ಅಕ್ಟೋಬರ್ ಬರ್ತತಿ, ನವಂಬರ್ ಬರೋದಿಲ್ಲ, ಡಿಸೆಂಬರ್ ಬರ್ತತಿ. ಒಂದು ವರ್ಷದಾಗ 31 ದಿನಗಳನ್ನು ಹೊಂದಿರುವಂಥ 1 2 3 4 5 6 7 7 ಸಲ ಬರ್ತತಿ ರೀ. ಹಂಗಂದ್ರೆ 200 ವರ್ಷಗಳಲ್ಲಿ ಪ್ರತಿ ವರ್ಷ 7 ಸಲ ರೀ. ಟೋಟಲ್ ಈಸ್ 1400 times we get the date called 31st. ಬರೀ ಸಾಧಾರಣ ಅಧಿಕ ಅನ್ನೋದ್ರ ಮೇಲೆ ಲಾಜಿಕ್ ಹೆಂಗೈತೆ ನೋಡ್ರಿ. 16-17 ವಿಡಿಯೋ ಮಾಡಕ್ಕೆ ತಲೆ ಕೆಟ್ಟಿಲ್ಲ ನಮಗೆ. ಕ್ವಶನ್ ಕೇಳ್ಯಾರ, ಹಂಗೆ ವೆರೈಟಿ ಆಫ್ ಕ್ವಶನ್ಸ್ ಹ್ಯಾವ್ ಬಿನ್ ಆಸ್ಕ್ಡ್ ಆಲ್ರೆಡಿ. ವಾಟ್ ನೆಕ್ಸ್ಟ್? 29ನೇ ತಾರೀಕು ಎಷ್ಟು ಸಲ ಬರ್ತತಿ? ಸರಿ, ಹಾಗಾರ ಮೊದಲಕ್ಕ 300 ವರ್ಷಗಳನ್ನು ಒಟ್ಟೂ ಸಾಧಾರಣ ಅನ್ಕೊಂಬಿಟ್ರ, ಒಂದು ವರ್ಷದಾಗ ಫೆಬ್ರವರಿ ತಿಂಗಳು ಒಂದನ್ನು ಬಿಟ್ಟು ಉಳಿದು 11 ತಿಂಗಳದಾಗ 29ನೇ ತಾರೀಕು ಇರ್ತತ್ರ. ಆದ್ರೆ ಈ 300 ಕೆಲವು ಸಲ ಅಧಿಕ ವರ್ಷ ಇತ್ತಂದ್ರೆ ಅಲ್ಲಿ ಫೆಬ್ರವರಿ 29 ಇರ್ಬೇಕಲ್ರಿ, ಹೌದಲ್ರಿ? ಹಂಗಾರೆ 300 ಅಧಿಕ ವರ್ಷ ಎಷ್ಟು ಬರ್ತಾವು? 4 75 300
ಇವು 75ಕ್ಕೆ 75 ಅಧಿಕ ವರ್ಷ ಅಲ್ಲಲ್ರಿ. ಇದ್ರೊಳಗೆ ಏನಾಕತ್ರಿ 100ನೇ ವರ್ಷ, 200ನೇ ವರ್ಷ, 300ನೇ, ಈ ಮೂರೂ ಸಂಖ್ಯೆ 400 ಭಾಗ ಹೋಗ್ಲಿ ಅಂದ್ರೆ 3 ಸಾಧಾರಣ ಅಲ್ರಿ. ಹಂಗಾರಿ 75ರೊಳಗೆ 3 ಕಡಿಮೆ ಮಾಡ್ರಿ ಎಟ್ರಿ? ಈ 72 ಸಲನೂ ನಮಗೇನಾಕತ್ರಿ 29ನೇ ತಾರೀಕು ಬಂದ್ಬಿಡ್ತದೆ. ಆರ್ಡಿನರಿ ಆ್ಯಂಡ್ ಲೀಪ್ ಅನ್ನೋ ಕಾನ್ಸೆಪ್ಟ್ ಮೇಲೆ ಕ್ವಶನ್ಸ್ ಹೆಂಗಾರ ಡಿಸೈನ್ ಮಾಡ್ಯಾರ ನೋಡ್ರಿ. RRB JEಗೆ ಜೂನಿಯರ್ ಇಂಜಿನಿಯರಿಗೆ ಕೇಳಿರೋ ಕ್ವಶನ್ ರೀ ಅದು. ಎಕ್ಸಾಮ್ ಹೆಸರು ಮೆನ್ಷನ್ ಮಾಡ್ರೆ ನೀವು ಅದನ್ನು ಕೌಂಟ್ ಮಾಡೋದಿಲ್ಲ, ಅದಕ್ಕೆ ಬಿಡತ್ತೀನಿ ನಾನು. ಹೆಂಗೆ 2200 ವರ್ಷಗಳಲ್ಲಿ ಒಟ್ಟು ಎಷ್ಟು ಅಧಿಕ ವರ್ಷ ಅದಾವ? ಮೊದಲನೇದ್ರಿ 2200ನ್ನ 4ರ್ಲೆ ಭಾಗಿಸಿದ್ರೆ ಹಂಗಾರೆ 550 ಅಧಿಕ ವರ್ಷ ಅದಾವನು? ಇಲ್ಲ. ಯಾಕಿಲ್ಲ ನೋಡ್ರ, ಇದ್ರೊಳಗೆ 100 ಅನ್ನೋದು ಅಧಿಕ ವರ್ಷ ಅಲ್ರ. ಅದು 200, 300, 500, 600, 7, 9, 10, 11 ಆದ್ರೆ ಅದ ಮಾದರಿ ಒಳಗೆ 1300, 1400, 1500, 17, 18, 19, 21, 22 ಇವಿಷ್ಟು 400ರ್ಲೆ ಭಾಗ ಹೋಗೋದಿಲ್ಲ ಅಂದ್ರೆ ಇವು ಅಧಿಕ ವರ್ಷ ಅಲ್ಲ. 1, 2, 3, 4, 5, 6, 7, 8, 9, 10, 11, 12, 13, 14, 15, 16, 17 ಇವು 17 ಅಲ್ರಿ. ಹಂಗಾರಿ 550ರೊಳಗೆ 17ನ್ನ ಮೈನಸ್ ಮಾಡ್ರೆ ಉಳಿಯೋದು ಎಷ್ಟು ರೀ? 533. ಅಧಿಕ ವರ್ಷಗಳ ಸಂಖ್ಯೆ ಕ್ರಮಾನುಗತವಾಗಿರುವಂಥ 2200 ವರ್ಷಗಳಲ್ಲೇ ಅಧಿಕ ವರ್ಷಗಳ ಸಂಖ್ಯೆ ಇರುವುದು 533 ಸಲ ಮಾತ್ರ. ಎಸ್, ವಾಟ್ ನೆಕ್ಸ್ಟ್? ಅದೇ ಮಾದರಿ ಒಳಗೆ 1300 ವರ್ಷಗಳಲ್ಲಿ ಅಧಿಕ ವರ್ಷಗಳು ಎಟ್ಟರ ಅದಾವ? ಅಧಿಕ ವರ್ಷ ಅಂದ್ರೆ 4ರ್ಲೆ ಭಾಗ ಹೋಗ್ಬೇಕಾರ 4, 2, 8 ರೀ, 4, 5, 20 ರೀ. ಆದ್ರೆ 1300 100, 200, 300, 5, 6, 7, 9, 10, 11, 13 ಇವಿಷ್ಟು ಅಧಿಕ ವರ್ಷಗಳಲ್ಲ. ಯಾಕಂದ್ರೆ 400ರ್ಲೆ ಭಾಗ ಹೋಗದೇ ಇರುವಂಥ ಶತಮಾನದ ವರ್ಷಗಳು. 1, 2, 3, 4, 5, 6, 7, 8, 9, 10 ಇದ್ರೊಳಗೆ 10ನ್ನ ಕಡಿಮೆ ಮಾಡ್ರೆ ಬಂತಲ್ರಿ ಉತ್ತರ. ಬರೀ 4ರ್ಲೆ ಭಾಗ ಹೊಂದಿರ ಅಧಿಕ ಇಲ್ಲಂದ್ರೆ ಸಾಧಾರಣ ಅಲ್ಲಿಗೆ ಮುಗಿಲಿಲ್ರಿ ಅಪ್ಪಿ ಲೆಕ್ಕ. ಅಲ್ಲಿಗೆ ಜಾತ್ರೆ ಶುರು ಆತು. 827ರಾಗ ಅಧಿಕ ವರ್ಷಗಳು ಎಷ್ಟರ ಅದಾವ? ಕ್ವಶನ್ ಪೇಪರ್ ಸೆಟರ್ ಎಷ್ಟು ಬ್ಯೂಟಿಫುಲಿ ಕ್ವಶನ್ ಸೆಟ್ ಮಾಡ್ಯಾರ ನೋಡತ್ತೀರಿ. 4, 6, 24, 206 ಇವಟ್ಟು ಅಧಿಕ ವರ್ಷ ಅಲ್ಲ. ಇದ್ರಾಗ್ರಿ 100, 200, 300, 400 ಬರೋದಿಲ್ರಿ, ಯಾಕಂದ್ರೆ ಅದು ಅಧಿಕ ವರ್ಷ. ಇನ್ನು 500, 600, 700, 3 + 3 6. ಹಂಗಾರೆ ಒಟ್ಟು 200 ಅಧಿಕ ವರ್ಷಗಳು ಬರ್ತಾವ್ರಿ. ಕಾನ್ಸೆಪ್ಟ್ ಫಾಲೋ ಆಗತ್ತನ್ರಿ ಅಪ್ಪ? ಕ್ಲಾಸಿಫಿಕೇಶನ್ ಅಮಂಗ್ ದ ಟೈಪ್ ಆಫ್ ಇಯರ್ಸ್. ಹೌ ಮೆನಿ ಆಡ್ ಡೇಸ್? ವಿಷಮ ದಿನಗಳ ಸಂಖ್ಯೆ ಎಷ್ಟು? ವಿಷಮ ದಿನ ಅಂದ್ರೇನು ಬರಿತೀನಿ ನೋಡ್ರ ಇಲ್ಲಿ. ದ ನಂಬರ್ ಆಫ್ ಆಡ್ ಡೇಸ್. ಆಡ್ ಡೇಸ್, ದ ನಂಬರ್ ಆಫ್ ಆಡ್ ಡೇಸ್. ಏನ್ ಹಿಂಗಂದ್ರ ರಿಮೈಂಡರ್ ಆಫ್ ಟೋಟಲ್ ಡಿವೈಡೆಡ್ ಬೈ 7 ಅಂದ್ರೆ ಕನ್ನಡದಾಗ ಬರಿತೀನಿ ನೋಡ್ರಪ್ಪ. ವಿಷಮ ದಿನಗಳ ಸಂಖ್ಯೆ. ವಿಷಮ ದಿನಗಳ ಸಂಖ್ಯೆ ಏನ್ ಹಿಂಗಂದ್ರಪ್ಪಿ? ಒಟ್ಟು ದಿನಗಳನ್ನ 7ರಿಂದ ಭಾಗಿಸಿದಾಗ ಉಳಿಯುವ ಶೇಷ
ಇದರ ಶೇಷ ಎಷ್ಟು ರಿಮೈಂಡರ್ ಉಳಿತೈತಲ್ರಿ ಅದನ್ನು ನಾವು ವಿಷಮ ದಿನಗಳ ಸಂಖ್ಯೆ ಅಂತ ಕರಿತೀವಿ. ಹಂಗಂದ್ರೆ ಈಗ ಸದ್ಯಕ್ಕೆ 100 ವರ್ಷಕ್ಕೆ ಒಟ್ಟು ಎಷ್ಟು ದಿನ ಆಕ್ಕಾವು ಸರ? ಇವು 36,500. ಇನ್ನು 100ನ್ನ 4ರಲ್ಲಿ ಭಾಗಿಸಿದ್ರೆ 25 ಆಕ್ಕಿತ್ತು. ಅದ್ರಾಗ 100ನೇ ವರ್ಷ ಅದು ಅಧಿಕ ಅಲ್ಲ, ಇವು 24 ರೀ. ಟೋಟಲ್ ಒಂದೊಂದು ಅಧಿಕ ವರ್ಷಕ್ಕೆ ಒಂದೊಂದು ದಿನ ಎಕ್ಸ್ಟ್ರಾ ರೀ. 36,524 ದಿನ ಒಟ್ಟು ದಿನ. ಇದೇ ವಿಡಿಯೋ ಒಳಗೆ ಟೋಟಲ್ ಲೆಕ್ಕ ಹಾಕಿವಿ. ಈಗ ಒಟ್ಟು ದಿನಗಳ ಸಂಖ್ಯೆನ ಆಡ್ ಡೇಸ್ ಅಂದ್ರೆ ಟೋಟಲ್ ಡಿವೈಡೆಡ್ ಬೈ 7. ಅವಾಗ ಒಂದು ರಿಮೈಂಡರ್ ಉಳಿತೈತೆ ರೀ. ಏನು ರಿಮೈಂಡರ್ ಉಳಿತೈತಲ್ಲ ಅದು ಆಡ್ ಡೇಸ್ ರೀ. ಹಾಗಂದ್ರೆ 36,524ನ್ನ 7ರಲ್ಲಿ ಭಾಗಿಸಿರ್ರಿ. ನೋಡ್ಬೇಕಾರ ಗಮನಿಸ್ಬೇಕಪ್ಪೆ. 7 2 14, 7 1 7, 7 7 49, ಶೇಷ 5 ಉಳಿತೈತ ನೋಡ್ರಿ. ಇಸ್ ಇಟ್ ರೈಟ್? ಕಾಣ್ಸಾಕತ್ತಲ್ರಿ? ಶೇಷ 5 ಉಳಿತೈತ್ರೆ. ಮಾಹಿತಿ ಸರಿ ಐತೆ? ಹಾಗಾರ ಉತ್ತರ ಬಂದ 5 days. ಲೆಕ್ಕ ಹೆಂಗೆ ಕೇಳ್ಯಾರ ಅವರು? ನಾವೇನು ಅರ್ಥ ಮಾಡ್ಕೊಳತ್ತೀವಿ? ಸಾಧಾರಣ ವರ್ಷ ಅಧಿಕ ವರ್ಷ ಅಂದ್ರೆ 700 ವರ್ಷದಾಗ ವಿಷಮ ದಿನಗಳ ಸಂಖ್ಯೆ ಎಷ್ಟು? ಮೊದಲೇಕ 700 ಗುಂಡ್ಲೆ 365 ಅಂದ್ರೆ ಇನ್ನು 700ನ್ನ ನೀವು 4ರಲ್ಲಿ ಭಾಗಿಸಿದ್ರೆ ಬರೋದು 175 ರೀ. ಆ 175ರಾಗ 1 2 3 5 6 7 ಈ 6 ದಿನ ಮೈನಸ್ ಮಾಡ್ಬೇಕ್ರಿ. ಅವಾಗ ಉಳಿದು 169 ರೀ. ಇದರ ಗುಣಲಬ್ಧ ಎಷ್ಟು ಆಕತ್ರಿ? 7 5 35 ರೀ. 42 3 45 ರೀ. 21 4 25 ರೀ. ಮುಂದೆ 2 0 ರೀ. ಇದಕ್ಕೆ 169 ನೀವು ಕೂಡಿಸಿದ್ರೆ ಎಷ್ಟು ಬತ್ರಿ? 2,55,669 ದಿನ. ಅಂದ್ರೆ ಈ ಸಂಖ್ಯೆನ 7ರಲ್ಲಿ ಭಾಗಿಸಿದ್ರ 255,669. 7 3 21, 7 6 42, 7 5 35, 7 2 14, 7 4 28. ಶೇಷ ಎಷ್ಟು ಉಳಿತ್ರಿ? 1 ದಿನ. ಅವ್ರ ಕ್ವಶನ್ಸ್ ಹೆಂಗೆ ರೆಡಿ ಮಾಡತ್ತಾರ, ನಾವೇನು ಓದಾಕತ್ತೀವಿ ನೋಡ್ರಪ್ಪಿ. ಡೌಟ್ ಇದ್ದವರೆಲ್ಲ ವಿಡಿಯೋ ಸ್ಲೋ ನೋಡ್ರಿ, ರಿವೈಂಡ್ ಮಾಡಿ ನೋಡ್ರಿ ಅಂತ ಹೇಳ್ತಾ ಹೋಮ್ವರ್ಕ್ ಇರೋದು. ಹೌದ್ರೆ? ವಾಟ್ ನೆಕ್ಸ್ಟ್? ಅಧಿಕ ವರ್ಷದಾಗ ಎಷ್ಟು ವಿಷಮ ದಿನಗಳದಾವು? ಎಷ್ಟು ಅದಾವ್ರಿ ಅಧಿಕ ವರ್ಷದಾಗ? ಯಾಕೆ ಹೇಳ್ರಿ? ಇರು 366ರೊಳಗೆ ಇವ 52ರಲ್ಲೇ ಭಾಗವಕ್ಕತ್ರಿ. ಇದು ಹೋಗೋದಿಲ್ಲ. ಅದ ಸಾಧಾರಣ ವರ್ಷ ಇದ್ರೆ ವಿಷಮ ದಿನಗಳ ಸಂಖ್ಯೆ 1 ಆಗಿರ್ತತೆ. ದನ್ ಸಾಧಾರಣ ವರ್ಷದಾಗ ವಿಷಮ ದಿನಗಳು ಎಷ್ಟು? 1. ಬಾಯನ ಮಾತ ಕಸ್ಕೊಂಡ್ಬಿಟ್ರ ಪ್ರಶ್ನೆ ಇದೆ, ಹೌದಿಲ್ರಿ? ಎಸ್. ಈಗ ಟೈಪ್ಸ್ ಆಫ್ ಇಯರ್ಸ್ ಅನ್ನೋ ಕಾನ್ಸೆಪ್ಟ್ ಏನೋ ಗೊತ್ತಾತ್ರಿ? ಒಟ್ಟ 16-17 ವಿಡಿಯೋ ಮಾಡೀವ್ರಿ ಕ್ಯಾಲೆಂಡರ್ಕ್ಕೆ. ಪರ್ಟಿಕ್ಯುಲರ್ಲಿ ಲಾಸ್ಟ್ 2 ವಿಡಿಯೋಸ್ ರೀ. ಒಂದು ಪಜಲ್ಸ್ ರೀ, ಒಗಟುಗಳು. ಇನ್ನೊಂದು ಡಾಟಾ ಸಫಿಷಿಯನ್ಸಿ. ಭಾಳ ಮಸ್ತ್ ಜಬರ್ದಸ್ತ್ ಶಿಸ್ತನ್ ಪ್ರಶ್ನೆಗಳದಾವ. ಭೇಟಿಯಾಗೊಂಡ್ರೆ ಸಿ ಯು ದೆನ್. ಬಾಯ್.